ಹೀಗಾಗಿ ಈ ನಡಿಕಿನ ಏಜೆಂಟ್ಸ್ ಏನಿದ್ದಾರೆ ಇಡೀ ವ್ಯವಸ್ಥೆ ತಮ್ಗೆ ಹೆಂಗೆ ಬೇಕು ಹಂಗೆ ಕಬಳಿಸ್ತಾ ಇದ್ದಾರೆ. ಅವ್ರಿಗೆ ಅನುಕೂಲ ಆಗುವಂಗೆ ರಾಜಕಾರಣಿಗಳಿದ್ದಾರೆ. ಅಂದ್ರೆ ರಾಜಕಾರಣಿಗಳಿಂದನೇ ಈ ವ್ಯವಸ್ಥೆ ಬದಲಾಗುವಂಥದ್ದು. ಅದಕ್ಕೆ ರೈತರ ಕೈಗಿನ ಅಧಿಕಾರ ಬಂತಂದ್ರೆ ತಮಗೆ ಬೇಕಾದಂಥ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಅನ್ನೋದು ನಂದು ಒತ್ತಡ ಇಲ್ಲ, ನನ್ನ ಮಾತು. ಯಾಕಪ್ಪ ಅಂತಂದ್ರೆ ಮಾರ್ಕೆಟ್ ಸಿಗಬೇಕು ಅಂತಂದ್ರೆ ಇವತ್ತು ಇದ್ದ ವ್ಯವಸ್ಥೆ ಅಂತ ಅದನ್ನು ಮಾಡಿಕೊಳ್ಳೋದಿಲ್ಲ. ಇದನ್ನು ಕೊಡ್ತಾ ಇಲ್ಲ. ಈಗ ಮೊನ್ನೆ 3,300 ಕೊಡೋದು ದೊಡ್ಡ ಉಪಕಾರ ಮಾಡಿದಾಗ ರೈತರು ಹಂಗೆ ಮಾತಾಡ್ತಾ ಇದ್ದಾರೆ. ಇನ್ನು ಅಂಥದ್ರಲ್ಲೇ 4,500 5,000 ಕೊಡೋದಂತೆ ದೂರದ ಮಾತು ಇವತ್ತಿನ ಮಟ್ಟಿಗೆ. ಆದರೂ ಅಷ್ಟು ಖರ್ಚು ಬರೋದೇನು ಸುಳ್ಳಲ್ಲ. ಈಗಾಗಲೇ ನಮ್ಮ ಚೋಲಪ್ಪನವರು ಹೇಳಿದಾರೆ ಆ ಒಂದು ಇಂಟರ್ವ್ಯೂದಲ್ಲೇ, ಹೌದು ನಮಗೆ 1 ಎಕರೆಗೆ 2 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಅನ್ನೋಂಥ ಮಾತು ಹೇಳ್ತಾ ಇದ್ದಾರೆ. ಮತ್ತು ಸತ್ಯನೂ ಅದು. ಇವತ್ತೆಲ್ಲನೂ ಗೊಬ್ಬರ, ರಾಸಾಯನಿಕ ಗೊಬ್ಬರ ತುಟ್ಟಿದೆ ಸಿಕ್ಕಾಪಟ್ಟೆ. ಗೊಬ್ಬರ ಜೊತೆಗೆ ಮುಂದಾದ ಕಾಲಕ್ಕೆ ಆಳು ಹೋಳಿನ ಪಗಾರಗಳು ಸಾಕಷ್ಟು ಅದ, ಸಂಬಳ ಕೊಡ್ಬೇಕು ಅವ್ರಿಗೆ. ಇವೆಲ್ಲನೂ ಗಮನಿಸಿದಾಗ ಕಬ್ಬು ಒಂದಲ್ಲ ಉಳಿದು ಬೆಳೆನೂ ಇದ್ದಾವಿಲ್ಲ. ಮತ್ತು ಕಬ್ಬು ಬೆಳೆದನ ಬೆಳೆಯಂತಲ್ಲ, ಕಬ್ಬು ಬೆಳೆಗಾರ ತಿಳ್ಕೊಬೇಕಾಗಿದೆ. ಇಲ್ಲೇ ಕಬ್ಬಿಗಿಂತಲೂ ಪ್ರತಿಯೊಂದು ಹಳ್ಳಿನೂ ತನ್ನ ಕಾಲ ನಿಲ್ಬೇಕಾಗಿದ್ರೆ ಆ ಪ್ರತಿ ಹಳ್ಳಿಯಲ್ಲೂ ಎಣ್ಣೆ ಮತ್ತು ಬಟ್ಟೆ ತಯಾರಿಗೆ ಅನುಕೂಲ ಆಗುವಂಥ ಸಣ್ಣ ಸಣ್ಣ ಕಾರ್ಖಾನೆಗಳಾಗಪ್ಪ ಅಂತಂದ್ರೆ ಅಲ್ಲಿ ದುಡ್ದು ಅಲ್ಲೇ ಮಾಡ್ಕೊಳ್ತಾರೆ. ಗಾಂಧಿ ಹೇಳುವಂಥದ್ದು ಇದೇ ಮಾತನ್ನು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು, ಗುಡಿ ಕೈಗಾರಿಕೆಗಳು ಅನ್ನುವಂಥದ್ದು. ಮೇದಾರಿದ್ದವ್ರು ಬುಟ್ಟಿ ತಯಾರು ಮಾಡೋದು ಮತ್ತೇನು ಮಾಡೋದು ಎಲ್ಲ ಅಸಾಧ್ಯತೆ ನಮ್ಗೆ ಅನಿಸ್ಬೋದು ಇವತ್ತು. ಬಟ್ ಇದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಹೀಗಾಗಿ ಎಣ್ಣೆ ತಯಾರಿಕೆದಾಗಿರ್ಬೋದು, ಹತ್ತಿ ಬೆಳೆದ ಅಲ್ಲಿ ಬಟ್ಟೆ ತಯಾರು ಮಾಡೋದಾಗಿರ್ಬೋದು, ಇವುಗಳನ್ನ ನಮ್ಮ ಹಳ್ಳಿಗಳಲ್ಲೇ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದು ಮಾರ್ಕೆಟಲ್ಲಿ ಆಯ್ತು ಅಂದ್ರೆ ಹೇಳಿದ್ನಲ್ಲ, ಬೆಳೆದ ಬೆಳೆ ಇಟ್ಕೊಳ್ಳಿಕ್ಕೆ ಅವ್ರು ಗುಡೌನ್ ಸಿಕ್ತಂದ್ರೆ ರೈತಗೆ ಸಹಜವಾಗಿ ವ್ಯಾಪಾರಿ ಒಂದು ಖರೀದಿ ಮಾಡ್ಕೊಂಡು ಹೋಗ್ತಾನೆ. ರೈತಗೆ ಸಾಗಾಟ ದುಡ್ಡು ಉಳಿತದ, ಶ್ರಮ ಉಳಿತದ ರೀ. ಮತ್ತು ಬೆಳೆದು ತನ್ನ ಕಣ್ಣು ಮುಂದೆ ಇರ್ತದೆ, ಇಷ್ಟು ರೇಟಿಗೆ ಹೋಗ್ತದೆ ಅವ್ನಿಗೆ ಗೊತ್ತಾಗ್ತದೆ. ಇವೆಲ್ಲ ದೃಷ್ಟಿಯಲ್ಲೂ ಸಹಿತ ಚಿಂತನೆ ಆಗಲಿ. ಹೌದು, ಡಿಸಿಸ್ ಬ್ಯಾಂಕ್ ನೀವು ಕೇಳ್ತಾ ಇರೋದು ಯೋಗ್ಯದ. 1 ಲಕ್ಷ ಸರಿ ಅದ. ಆಗ ಅಷ್ಟು ಖರ್ಚು ಬರ್ತದೆ ಕಬ್ಬಿಗೆ, ಉಳಿದ ಬೆಳೆಗೂ ಖರ್ಚು ಬರ್ತದೆ.